ಸಂಸತ್ನಲ್ಲಿ ಕೇಂದ್ರಕ್ಕೆ ಕಾಂಗ್ರೆಸ್ ಸವಾಲ್, ರಾಮ ಮಂದಿರ ಪ್ರಶ್ನೆ ಪತ್ರಿಕೆ ಸೋರಿಕೆ ಸೇರಿ ಹಲವು ವಿಚಾರ ಪ್ರಸ್ತಾಪಕ್ಕೆ ಸಜ್ಜು, ಭಾರಿ ರಾಜಕೀಯ ಸಮರಕ್ಕೆ ಕ್ಷಣಗಣನೆ. ಒಂದೇ ಮಾತರಂಗೆ ಅವಮಾನ ಮಾಡಿದ್ರೆ ಶಿಕ್ಷೆ, ಸಂಸತ್ ಅಧಿವೇಶನದಲ್ಲಿ ಮಸೂದೆ ಮಂಡನೆಗೆ ಕೇಂದ್ರ ಸರ್ಕಾರ ಸಜ್ಜು, ರಾಷ್ಟ್ರಗೀತೆಗೆಷ್ಟೇ ಗೌರವ, ತಪ್ಪಿದ್ರೆ ಇನ್ಮುಂದೆ ಕಠಿಣ ಕಾನೂನು ಕ್ರಮ. ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರವನ್ನ ಅಸ್ಥಿರಗೊಳಿಸುವ ಸಂಚು, ಪ್ರಾಜೆಕ್ಟ್ ಮೇಘಾಲಯ ಆರೋಪದ ಬೆನ್ನಲ್ಲೇ ತನಿಖೆ ತೀವ್ರ, ಹಲವು ಪತ್ರಕರ್ತರ ವಿಚಾರಣೆಗೆ ಮುಂದಾದ ಪೊಲೀಸರು. ಬಿಪಿಎಲ್ ಆದಾಯ ಮಿತಿ ಹೆಚ್ಚಳಕ್ಕೆ ಸರ್ಕಾರದ ಚಿಂತನೆ, ಅರ್ಹರಲ್ಲದ 4.32 ಲಕ್ಷ ಕಾರ್ಡ್ಗಳು ಎಪಿಎಲ್ಗೆ ಪರಿವರ್ತನೆ, ಬಿಪಿಎಲ್ ಪಟ್ಟಿಗೆ ಶೀಘ್ರದಲ್ಲೇ ಮತ್ತೊಂದು ಸರ್ಜರಿ. ಗೃಹಲಕ್ಷ್ಮಿ ಫಲಾನುಭವಿನಿಯರಿಗೆ ಗುಡ್ ನ್ಯೂಸ್, 31ನೇ ಕಂತಿನ 2,400 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ ರಾಜ್ಯ ಸರ್ಕಾರ, ಶೀಘ್ರದಲ್ಲೇ ಖಾತೆಗಳಿಗೆ 2,000 ರೂಪಾಯಿ ಜಮೆ. ಕರಾವಳಿಯಲ್ಲಿ ಮತ್ತೆ ಮಳೆಗಾಳಿಯ ಅಬ್ಬರ, ದಕ್ಷಿಣ ಕನ್ನಡ, ಉಡುಪಿ ಸೇರಿ ಹಲವು ಜಿಲ್ಲೆಗಳಿಗೆ ಅಲರ್ಟ್, ಜನರು ಎಚ್ಚರಿಕೆಯಿಂದ ಇರಲು ಹವಾಮಾನ ಇಲಾಖೆಯ ಸೂಚನೆ. ಉಪ್ಪಿನಂಗಡಿಯಲ್ಲಿ ನಕಲಿ ನೋಟು ಜಾಲ ಭೇದಿಸಿದ ಪೊಲೀಸರು, 7 ಆರೋಪಿಗಳ ಬಂಧನ, ಮುದ್ರಣ ಯಂತ್ರ ಸೇರಿ ಉಪಕರಣಗಳು ವಶ. ಇರಾನ್ನ ಮಕ್ಕಳ ಕ್ಯಾನ್ಸರ್ ಆಸ್ಪತ್ರೆ ಪಕ್ಕದಲ್ಲೇ ದಾಳಿ, 211 ಮಕ್ಕಳನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ, ಯುದ್ಧದ ನಡುವೆ ನಲುಗಿದ ಪುಟ್ಟ ಜೀವಗಳು. ಅಮೆರಿಕ ಇರಾನ್ ಮಾತುಕತೆಗೆ ಇಸ್ರೇಲ್ ಅಡ್ಡಗಾಲು, ಸಂಧಾನ ಹಳಿ ತಪ್ಪಿಸಲು ಯತ್ನ ಎಂದ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್, ಮಧ್ಯಪ್ರಾಚ್ಯ ರಾಜತಾಂತ್ರಿಕ ವಲಯದಲ್ಲಿ ಹೊಸ ಸಂಚಲನ. ಫಿಫಾ ವಿಶ್ವಕಪ್ ಫೈನಲ್ಗೆ ಕ್ಷಣಗಣನೆ, ಸ್ಪೇನ್ ಅರ್ಜೆಂಟೀನಾ ನಡುವೆ ಮಹಾ ಸಮರ, ವಿಶ್ವ ಫುಟ್ಬಾಲ್ನಲ್ಲಿ ಹೈ ವೋಲ್ಟೇಜ್ ಫೈಟ್.